ಎಲ್ರಿಗೂ ನಮಸ್ಕಾರ. ಇದು ಸೋಮವಾರದ ಮಿನಿ ಲಾಗ್ ಆಗಿರುತ್ತೆ. ತುಮಕೂರು ಎಮ್ ಜಿ ರೋಡ್ ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಎಲ್ಲರೂ ಕೂಡ ಶಾಪಿಂಗು. ನಾವು ಕೂಡ 3 ಡೇಸ್ ಇದೆಯಲ್ಲ ಹಬ್ಬ ಅಂದ್ಬಿಟ್ಟು ಶಾಪಿಂಗ್ ಹೋಗಿದ್ವಿ. ಮಾಲ್ಗಳಿಗೆಲ್ಲ ಹೋಗಿದ್ವಿ, ಅಲ್ಲೂ ಕೂಡ ತುಂಬ ರಶ್ ಇತ್ತು. ಎಮ್ ಜಿ ರೋಡಿಗೆ ಬಂದ್ವಿ, ಅಲ್ಲೂ ಕೂಡ ತುಂಬ ಜನ ಇದ್ದರು. ಸಿಕ್ಕಾಪಟ್ಟೆ ಬಿಸಿಲಿತ್ತು. ನಾವು ಹೋಗೋಷ್ಟೊತ್ತಿಗೆ ಮಧ್ಯಾಹ್ನ ಆಗಿತ್ತು. ನೋಡ್ತಾ ಇರ್ಬೋದು ಯಾವ ಶಾಪಿಗೆ ಹೋದ್ರೂ ಕೂಡ ಜನ. ಹಾಗಾಗಿ ನಾವು ಮಧ್ಯಾಹ್ನ ಆಗಿರೋದ್ರಿಂದ ಊಟ ಮಾಡ್ಕೊಂಡು ಬಂದ್ಬಿಟ್ಟು ನಂತರದಲ್ಲಿ ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡು ಹೋಟೆಲಿಗೆ ಬಂದ್ವಿ. ಯಾಕೆ ಅಂತಂದರೆ ಹಿಂದೂ ಮುಸ್ಲಿಮ್ಸ್ದು ಒಂದೇ ಸತಿ ಹಬ್ಬ ಬಂದಿರೋದ್ರಿಂದ ಜನ ಜಾಸ್ತಿ ಇದ್ದಾರೆ. ಮತ್ತು ಎಲ್ಲ ಕಡೆಯೂ ಜನ ಅಷ್ಟು ಜನ. ಅದು ಬೇರೆ ಬೇಸಿಗೆ ಆಗಿತ್ತು. ಈ ಬಿಸಿಲಲ್ಲಿ ತುಂಬಾ ಒಂಥರ ಆಯಿತು. ಹಾಗಾಗಿ ನಾವು ಊಟ ಮಾಡಿಕೊಂಡು ನಂತರದಲ್ಲಿ ಹೋಗಿ ಶಾಪಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಅಲ್ಲಿ ಎಮ್ ಜಿ ರೋಡಲ್ಲಿರೋಂಥ ಹೋಟೆಲ್ಗೆ ನಾವು ಬಂದು ಅಲ್ಲಿ ಏನೋ ಊಟ ಇದೆ ಅಂದ್ಬಿಟ್ಟು ಆರ್ಡ್ರ್ ಮಾಡಿಕೊಂಡು ನಾವು ತಿಂದ್ವಿ. ನಾವು ತೊಗೊಂಡಿತ್ತು ಸ್ವೀಟ್ ಕಾರ್ನ್ ಮಂಚೂರಿಯನ್ ತೊಗೊಂಡ್ವಿ. ನಂತರ ಪನ್ನೀರ್ ಬಟರ್ ಮಸಾಲ ತೊಗೊಂಡ್ವಿ, ರೋಟಿ ತೊಗೊಂಡ್ವಿ, ಜೀರಾ ರೈಸ್ ತೊಗೊಂಡ್ವಿ. ಇಷ್ಟು ತೊಗೊಂಡು ನಾವು ಬಂದಿದ್ದಿತ್ತು ಶಾಪಿಂಗ್ಗೆ ಅಂದ್ಬಿಟ್ಟು ನಾನು, ನನ್ನ ತಂಗಿ, ನಮ್ಮ ಅಕ್ಕನ ಮಗಳು, ಮೊಮ್ಮಗಳು ಬಂದಿದ್ವಿ. ಹಾಗಾಗಿ ನಂತರದಲ್ಲಿ ತುಂಬ ಬೇಸಿಗೆ ಇದೆ, ತುಂಬ ಬಿಸಿಲಿದೆ, ಏನಾದರೂ ತಿನ್ನಬೇಕು ಅಂದ್ಬಿಟ್ಟು ಊಟ ಮಾಡಿಕೊಂಡು ನಂತರದಲ್ಲಿ ಜ್ಯೂಸ್ ಬೇಡ ಅಂದ್ಬಿಟ್ಟು ನಾವು ಐಸ್ ಕ್ರೀಮ್ ತೊಗೊಂಡ್ವಿ. ಚಾಕ್ಲೇಟ್ ಫ್ಲೇವರ್ ಆಗಿರ್ಬೋದು, ಮ್ಯಾಂಗೋ ಫ್ಲೇವರ್ ಆಗಿರ್ಬೋದು, ಐಸ್ ಕ್ರೀಮ್ ತೊಗೊಂಡು ಐಸ್ ಕ್ರೀಮ್ ತಿಂದ್ಬಿಟ್ಟು ಆಲ್ರೆಡಿ 3 ಗಂಟೆ ಆಗಿತ್ತು. 3 ಗಂಟೆ ಆದಮೇಲೆ ಜನ ಕಡಿಮೆ ಆಗಿರ್ತಾರೆ, ಅವಾಗಾದರೂ ಶಾಪಿಂಗ್ ಮಾಡ್ಬೋದು ಅಂತ ಅಂದ್ಕೊಂಡ್ವಿ. ಖಂಡಿತ ಜನ ಕಡಿಮೆ ಆಗಲ್ಲ. ಯಾಕೆ ಅಂತಂದರೆ ಇನ್ನಷ್ಟು ಸಂಜೆ ಆಗ್ತಾ ಜನ ಜಾಸ್ತಿ ಆಗಿದ್ದರು. ನಾವು ಹೋಗೋವಂಥ ಶಾಪಲ್ಲಿ ಸ್ವಲ್ಪ ಕಡಿಮೆ ಇರೋದ್ರಿಂದ ನೋಡಿಕೊಂಡು ಮತ್ತೆ ನಾವು ನೈಟಿದು ಒಂದು ತೊಗೊಳ್ಬೇಕಿತ್ತು. ಆ ಶಾಪಿಗೆ ಹೋದ್ವಿ. ಅಲ್ಲೆಲ್ಲ ತೊಗೊಂಡ್ಬಿಟ್ಟು ನಂತರ ನಾವು ಮಕ್ಳಿಗೆ ಬಟ್ಟೆ ತೊಗೊಳಕ್ಕೆ ಅಂದ್ಬಿಟ್ಟು ನಾವು ಶೋ ಆಫ್ಗೆ ಹೋಗ್ಬಿಟ್ಟು ಮಕ್ಕಳಿಗೆ ಮತ್ತು ನಮಗೆ ಯಾವ ರೀತಿ ಬಟ್ಟೆ ಬೇಕೋ ಆ ರೀತಿ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಅಲ್ಲಿ ತುಂಬ ಕಲೆಕ್ಷನ್ಸ್, ಇವಾಗ ಹಬ್ಬ ಇರೋದ್ರಿಂದ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಬಂದಿತ್ತು. ಯಾವ್ದು ತೊಗೊಳ್ಳೋಣ ಯಾವ್ದು ಬಿಡೋಣ ಅಂತ ಅಂದ್ಬಿಟ್ಟು ನಮ್ಗೆ ಆಲ್ರೆಡಿ ಸಾಕಾಗೋಗಿತ್ತು. ಅಲ್ಲೆಲ್ಲ ಸುತ್ತೊಡೆದು ನಂತರದಲ್ಲಿ ಯಾವುದೋ ಒಂದು ಶಾಪಿಂಗ್ ಅಲ್ಲಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಯಾವುದು ಬೇಕೋ ಅದನ್ನೇ ಆರಿಸ್ಕೊಂಡು ಶಾಪ್ ಮಾಡ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಹೆಣ್ಮಕ್ಳದೆಲ್ಲ ಸಿಕ್ಕಾಪಟ್ಟೆ ಒಂದು ಟ್ರೆಂಡಿಯಲ್ಲಿರೋಂಥ ಡ್ರೆಸ್ಗಳು ತುಂಬಾ ಚೆನ್ನಾಗಿತ್ತು ಶೋ ಆಫಲ್ಲಿ. ನಮ್ಮ ಅಕ್ಕನ ಮಗಳು ಯಾವ್ದು ಬೇಕೋ ಅದನ್ನು ತೊಗೊಂಡ್ರು. ನಾವು ಕೂಡ ಮಕ್ಕಳಿಗೆ ಯಾವ್ದು ಬೇಕೋ ಅಂದ್ಬಿಟ್ಟು ತೊಗೊಂಡ್ಬಿಟ್ಟು ನಂತರದಲ್ಲಿ ನಾವು ಮನೆ ಕಡೆಗೆ ಹೊರಟ್ವಿ. ಮನೆಗೆ ಬಂದ್ವಿ. ಆಲ್ರೆಡಿ ಬಂದ್ಬಿಟ್ಟಿದ್ದ. ಟೀ ಮಾಡೋಣ ಅಂತ ಟೀ ಮಾಡಿದೆ. ಟೀ ಕುಡಿತೀನಿ ಅಂತ ಬೇಡ ಕಣಪ್ಪ ಅಂದ್ಬಿಟ್ಟು ಅವನನ್ನು ಹೊರಗಡೆ ಆಟ ಆಡೋಕ್ಕೆ ಕರ್ಕೊಂಡು ಬಂದು ನೋಡ್ರಿ ಹೆಂಗೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಅವ್ನು ಡ್ಯಾನ್ಸ್ ಎಲ್ಲ ಸಖತ್ತಾಗಿ ಮಾಡ್ತಿದ್ದ. ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು.